ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ರೋಗ ಮತ್ತು ಒಂದು ಪ್ರಮುಖವಾದಂಥ ಒಂದು ತೊಂದರೆಯ ಬಗ್ಗೆ ಇವತ್ತು ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈಗಾಗಲೇ ಸಾಕಷ್ಟು ಜನ ರೈತ ಬಾಂಧವರು ಕಳೆದ ವಿಡಿಯೋಗಳ ಬಗ್ಗೆ ಉತ್ತಮವಾದಂಥ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾ ಅವರು ಅಡಿಕೆಯಲ್ಲಿ ಹೊಸ ಒಂದು ತೊಂದರೆಗಳ ಬಗ್ಗೆ ಮಾಹಿತಿ ನೀಡಿ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ನಾನು ಕೊಡ್ತಕ್ಕಂಥ ಒಂದು ವಿಡಿಯೋಗಳ ಸಂದೇಶ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿ. ಅದ್ರ ಜೊತೆಗೆ ಈ ಒಂದು ಉತ್ತಮವಾದಂಥ ಸಂದೇಶವನ್ನು ಇತರೆ ರೈತರೊಂದಿಗೂ ಸಹ ನೀವು ಹಂಚ್ಕೋಬೇಕು ಅಂಥೇಳಿ ನಾನು ಈ ಮೂಲಕ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ರೈತ ಬಾಂಧವರು, ಇವತ್ತು ನಾವು ಪ್ರಮುಖವಾಗಿ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ ಅಡಿಕೆ ಬೆಳೆಯಲ್ಲಿ ಕರೋನಾ ಥರ ಹಬ್ತಾ ಇರತಕ್ಕಂಥ ಒಂದು ರೋಗದ ಬಗ್ಗೆ. ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಬೆಳೆಯ ವಿಸ್ತೀರ್ಣ ಜಾಸ್ತಿ ಆದಂಗೆ ರೋಗ ಮತ್ತು ಕೀಟಗಳ ಹಾವಳಿ ನಮ್ಮ ಅಡಿಕೆ ಬೆಳೆಯಲ್ಲಿ ಹೆಚ್ಚಾಗ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತು ರೈತರು ಸಾಕಷ್ಟು ಆರ್ಥಿಕ ನಷ್ಟವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇವತ್ತು ಅಡಿಕೆ ಬೆಳೆಗಾರರಿಗೆ ಬಹಳ ತಲೆನೋವಾಗ್ತಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ರೋಗ ಮತ್ತು ಅದರ ಲಕ್ಷಣದ ಬಗ್ಗೆ ಇವತ್ತು ನಾವು ತಿಳಿಸ್ಕೊಡ್ತಾ ಇದ್ದೀನಿ. ಆ ಪ್ರಮುಖವಾದಂಥ ಒಂದು ರೋಗ ಯಾವುದಪ್ಪ ಅಂತ ಹೇಳಿದ್ರೆ ಅಡಿಕೆಯಲ್ಲಿ ಹಿಂಗಾರು ಕೊಳೆ ರೋಗ ಅಂತ ಹೇಳಿ. ಸೊ ನಿಮಗೆಲ್ಲ ಗೊತ್ತಿದೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರ ತೋಟದಲ್ಲಿ ಈ ಸಮಸ್ಯೆ ಎಲ್ಲರ ತೋಟದಲ್ಲೂ ಸಹ ಇದೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ರೋಗ ಬಹಳಷ್ಟು ವ್ಯಾಪಕವಾಗಿ ಕರೋನಾ ರೀತಿಯಲ್ಲಿ ಎಲ್ಲ ಕಡೆ ಹಬ್ಬಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ನಿಮಗೆ ಗೊತ್ತಿರಲಿ, ಈ ಹಿಂಗಾರು ಕೊಳೆ ರೋಗದ ಒಂದು ಲಕ್ಷಣಗಳು ಮತ್ತು ಇದು ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ನೀವು ಯಾವುದೇ ಒಂದು ಅಡಿಕೆ ತೋಟಕ್ಕೆ ಹೋದರೆ ಅಲ್ಲಿ ಪ್ರತಿಯೊಂದು ಮರದಲ್ಲೂ ಸಹ ನಮಗೆ ಈ ರೀತಿ ಒಣಗಿರ್ತಕ್ಕಂಥ ಒಂದು ಹಿಂಗಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಣಗಿರ್ತಕ್ಕಂಥ ಹಿಂಗಾರಗಳನ್ನು ನಾವು ನೋಡಿದಾಗ ಏನನ್ಸುತ್ತಪ್ಪ ಅಂತಂದರೆ ರೈತರಿಗೆ ಪ್ರತಿ ಒಂದು ಗಿಡಕ್ಕೆ ಒಂದು ಹಿಂಗಾರ ನಮಗೇನಾದರೂ ಒಣಗೋಯ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ತುಂಬ ನಷ್ಟ ಆಗ್ತದೆ. ಒಂದು ಅಂದಾಜಿನ ಪ್ರಕಾರ ಒಂದು ರೈತರ ಅನುಭವದ ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏನಪ್ಪ ಅಂತ ಹೇಳಿದ್ರೆ ಒಂದು ಎಕರೆ ಪ್ರದೇಶದಲ್ಲಿ ನಮಗೆ 550ರಿಂದ 600 ಗಿಡಗಳಿದ್ದರೆ ಪ್ರತಿಯೊಂದು ಗಿಡದಲ್ಲೂ ಸಹ ಒಂದು ಹಿಂಗಾರ ನಮಗೇನಾದರೂ ಒಣಗಿ ಹೋಯಿತು ಅಂದರೆ ಒಂದು ವರ್ಷಕ್ಕೆ ಆರ್ಥಿಕವಾಗಿ ನಮಗೆ ಹಸಿ ಅಡಿಕೆಗೆ ನಾವು ಕನ್ವರ್ಟ್ ಮಾಡಿದ್ರೆ ಅದನ್ನು 15ರಿಂದ 16 ಕ್ವಿಂಟಲ್ ಹಸಿ ಅಡಿಕೆ ಹೋಗ್ತದೆ. ಒಣ ಅಡಿಕೆ ರಾಶಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ 1ರಿಂದ 1.5 ಕ್ವಿಂಟಲಷ್ಟು ನಮಗೆ ಈ ಒಂದು ಆರ್ಥಿಕ ನಷ್ಟ ಆಗ್ತದೆ. ಇದನ್ನು ನಾವು ಎಕನಾಮಿಕ್ ಟರ್ಮ್ಸಲ್ಲಿ ಮಾತಾಡೋದಾದರೆ, ಆರ್ಥಿಕವಾಗಿ ಮಾತಾಡೋದಾದರೆ ಸುಮಾರು 80ರಿಂದ 90 ಸಾವಿರ ರೂಪಾಯಿಗಳಷ್ಟು ಆದಾಯವನ್ನು ನಾವು ಈ ಒಂದು ರೋಗದಿಂದ ಪ್ರತಿಯೊಂದು ಎಕರೆ ಪ್ರದೇಶದಲ್ಲಿ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಹಿಂಗಾರು ಕೊಳೆ ರೋಗ ಬರಲಿಕ್ಕೆ ಪ್ರಮುಖವಾದ ಕಾರಣ ಏನು? ತಮಗೆಲ್ಲ ಗೊತ್ತಿರೋ ಹಾಗೆ ಏನಪ್ಪ ಅಂತ ಹೇಳಿದ್ರೆ ಈ ಹಿಂಗಾರು ಕೊಳೆ ರೋಗ ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೋರಿಯಾಯ್ಡ್ಸ್ ಅಂತಕ್ಕಂಥ ಒಂದು ರೋಗಾಣುವಿನಿಂದ ಬರ್ತಕ್ಕಂಥ ಒಂದು ರೋಗ ಇದು. ಸೊ ಇದು ಏನಪ್ಪ, ಇದರ ಒಂದು ವಿಶೇಷ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಇದು ಏರ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಗಾಳಿಯಿಂದ ವೇಗವಾಗಿ ಇದು ಸ್ಪ್ರೆಡ್ ಆಗ್ತಕ್ಕಂಥ ಒಂದು ರೋಗ. ಮತ್ತು ಈ ಒಂದು ರೋಗಾಣುಗಳು ಎಲ್ಲಿರ್ತವೆ ಅಂತ ಹೇಳಿದ್ರೆ ಈ ಒಂದು ಹಳೆಯ ಹಿಂಗಾರ ಏನು ಒಣಗಿರುತ್ತೆ ಅದರಲ್ಲೇ ಇರ್ತವೆ. ಮತ್ತು ಆ ಹಿಂಗಾರ ಏನಾದರೂ ನಾವು ಮಣ್ಣಲ್ಲಿ ಬಿದ್ದರೆ ಮಣ್ಣಿನಲ್ಲೇ ಇರ್ತವೆ. ಸೊ ಹಾಗಾದರೆ ಇದಕ್ಕೆ ಒಂದು ಸೂಕ್ಷ್ಮವಾದಂಥ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಯಾವಾಗ ನಮಗೆ ಕಂಡೀಷನ್ಸ್ ಫೇವರಬಲ್ ಆಗುತ್ತೆ ಅಂದರೆ ಇದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಬರ್ತದೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ರೋಗ ಹೊಸದಾಗಿ ಬರ್ತಕ್ಕಂಥ ಹಿಂಗಾರುಗಳಿಗೆ ಅದು ಸ್ಪ್ರೆಡ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ನಮ್ಮ ರೈತ ಬಾಂಧವರು ಈ ಒಂದು ಹಳೆಯ ಹಿಂಗಾರುಗಳನ್ನು ತೆಗಿತಕ್ಕಂಥ ವಿಧಾನವನ್ನು ರೂಢಿ ಮಾಡ್ಕೋಬೇಕು. ಅದು ಮುಂದೆ ನಾನು ಕಂಟ್ರೋಲ್ ಮೆಜರಲ್ಲಿ ಹೇಳ್ತೇನೆ. ಸೊ ಇದರ ಯಾವಾಗ ವ್ಯಾಪ್ತಿ ಜಾಸ್ತಿ ಇರುತ್ತಪ್ಪ, ಇದರ ಒಂದು ಪ್ರಖರತೆ ಯಾವಾಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ನಮಗೆ ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಇದ್ದಾಗ ಅಥವಾ ಮಂಜು ಬೀಳ್ತಕ್ಕಂಥ ಒಂದು ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ. ತಮಗೆಲ್ಲ ಗೊತ್ತಿರ್ಬೋದು, ಡಿಸೆಂಬರ್ ಅಂತ್ಯದ ವೇಳೆಗೆ ಅಥವಾ ಜನವರಿ ಫೆಬ್ರವರಿ ತಿಂಗಳ ಒಂದು ಪ್ರಾರಂಭದಲ್ಲಿ ನಮಗೆ ಮಂಜು ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ರೋಗಾಣು ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹಿಂಗಾರದ ಮೇಲೆ ಬಂದಾಗ ಆ ರೋಗಾಣು ಅಲ್ಲಿ ಅದು ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ಜರ್ಮಿನೇಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಆ ಒಂದು ಹಿಂಗಾರದ ಮೇಲೆ ಅದು ಆ ಒಂದು ಜರ್ಮಿನೇಷನ್ ಪ್ರಾರಂಭ ಆಗುತ್ತೆ ಅಂತ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಈ ರೋಗದ ಲಕ್ಷಣಗಳು ಡೈಬ್ಯಾಕ್ ಸಿಂಪ್ಟಮ್ಸ್ ಇರುತ್ತೆ. ಡೈಬ್ಯಾಕ್ ಅಂತ ಹೇಳಿದ್ರೆ ನಮಗೆ ತುದಿಯಿಂದ ಆ ಹಿಂಗಾರಗಳು ಒಣಗಿ ಹೋಗ್ತಕ್ಕಂಥ ಒಂದು ಸಂದರ್ಭ. ತುದಿಯಿಂದ ಒಣಗಿ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೇವೆ. ಸೊ ಇದು ಯಾವ ಮಟ್ಟಕ್ಕೆ ಹೋಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಕಂಪ್ಲೀಟಾಗಿ ಒಣಗಿ ಹೋದಂಥ ಸಂದರ್ಭದಲ್ಲಿ ಇದರಲ್ಲಿ ಕಾಯಿನೂ ಸಹ ಕಚ್ಚೋದಿಲ್ಲ, ನಮಗೆ ಹರಳು ಸಹ ನಿಲ್ಲೋದಿಲ್ಲ, ಸಂಪೂರ್ಣವಾಗಿ ಈ ಹಿಂಗಾರ ಒಣಗೋಗ್ತದೆ.
ಸೊ ಇದರಿಂದ ನಮಗೆ ಬಹಳ ಪ್ರಮುಖವಾಗಿ ಏನಪ್ಪ ಅಂತ ಹೇಳಿದ್ರೆ ಆರ್ಥಿಕ ನಷ್ಟ ಉಂಟಾಗ್ತದೆ. ಒಂದು ಆವರೇಜ್ ಇರ್ತಕ್ಕಂಥ ಒಂದು ಸರಾಸರಿಯಲ್ಲಿ ನಮಗೆ ಒಂದು ಅಡಿಕೆ ಮರದಲ್ಲಿ 4ರಿಂದ 5 ಕೊನೆಗಳು ನಮಗೆ ಬಿಟ್ಟು ಅಂತ ಹೇಳಿದ್ರೆ ಅದರಲ್ಲಿ 2 ಇಂಗಾರ ಹೋದರೆ ನಮಗೆ ಆರ್ಥಿಕ ನಷ್ಟ ಜಾಸ್ತಿ ಉಂಟಾಗ್ತದೆ. ಹಾಗಾಗಿ ಇದರ ಒಂದು ನಿಯಂತ್ರಣ ತುಂಬಾ ಒಂದು ಸವಾಲಾಗಿ ನಮ್ಮ ರೈತರಿಗೆ ಪರಿಣಾಮ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂತ ಹೇಳಿದ್ರೆ ಬೆಳೆ ವಿಸ್ತೀರ್ಣ ಜಾಸ್ತಿ ಆಗಿರೋದ್ರಿಂದ ಇದರ ಒಂದು ವ್ಯಾಪ್ತಿ ಬಹಳ ಎಲ್ಲ ಪ್ರದೇಶಗಳಿಗೂ ಸಹ ಹಬ್ಕೊಂಡಿದೆ. ಬರೀ ಮಲೆನಾಡು ಪ್ರದೇಶ ಅಲ್ಲ, ಬಯಲುಸೀಮೆ ಪ್ರದೇಶ ಅಲ್ಲ, ಎಲ್ಲ ಪ್ರದೇಶಗಳಲ್ಲೂ ಸಹ ಇದರ ಒಂದು ವ್ಯಾಪ್ತಿ ಜಾಸ್ತಿ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಇದರ ಒಂದು ಮೇಂಟೆನೆನ್ಸ್, ಇದರ ಒಂದು ಮ್ಯಾನೇಜ್ಮೆಂಟ್ ನಾವೇನು ಮಾಡಬೇಕು ಅಂತ ನಾವು ತಿಳಿಸೋದಾದರೆ, ನಿಮಗೆ ಗೊತ್ತಿರಲಿ ಏನಪ್ಪ ಅಂತ ಹೇಳಿದ್ರೆ ಇದರ ಒಂದು ನಿಯಂತ್ರಣ ಮಾಡಲಿಕ್ಕೆ ಮೊದಲು ಏನು ಹೇಳ್ತೀವಿ ಅಂತಂದರೆ ಅಪ್ರೂಟ್ ಆ್ಯಂಡ್ ಬರ್ನ್ ಅಂತ ಹೇಳ್ತೀವಿ. ಬೇರೆ ಕಡೆ ಏನಾದರೂ ಯಾವುದಾದ್ರೂ ರೋಗ ಇತ್ತು ಅಂತ ಹೇಳಿದ್ರೆ ಇದನ್ನು ಮಾಡಬೇಕಾಗಿರೋದು ಫಸ್ಟ್ ಅಷ್ಟೇ. ನಾವೇನಪ್ಪ ಅಂದರೆ ಕೊಯ್ಲು ಮುಗಿದ ನಂತರ ಯೂಶಲಿ ಏನಾಗುತ್ತೆ, ಕೊಯ್ಲು ಬಯಲು ಸೀಮೆಯಲ್ಲಿ ಸ್ವಲ್ಪ ಬೇಗ ಮುಗೀತದೆ, ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಲೇಟಾಗಿ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕೊಯ್ಲು ಮುಗಿದಾದ ನಂತರ ಈ ಮರದಲ್ಲಿ ಇರ್ತಕ್ಕಂಥ ಈ ಥರ ಒಣಗಿರ್ತಕ್ಕಂಥ ಹಿಂಗಾರಗಳನ್ನು ನಾವು ಕಿತ್ತು ಹಾಕಿ ಹೊರಗಡೆ ಹಾಕಿ ಸುಡಬೇಕು. ಅದು ಮೊದಲನೇ ವಿಧಾನ. ಎರಡನೇ ವಿಧಾನ ಏನಪ್ಪ ಅಂತಂದರೆ, ಇನ್ನೊಂದು ನಮ್ಮ ಬಯಲುಸೀಮೆಯ ರೈತರು ಮಾಡ್ತಕ್ಕಂಥ ತಪ್ಪು ಏನಪ್ಪ ಅಂತಂದರೆ, ಅಡಿಕೆಯನ್ನು ಕೆಡವಿದಾಗ ಏನು ಅಡಿಕೆಯ ಒಂದು ಹಿಂಗಾರಗಳಿರ್ತವೆ, ಆ ಒಂದು ಅಡಿಕೆಯನ್ನು ತೆಗೆದುಕೊಂಡು ಹೋದ್ಮೇಲೆ ಬಡ್ದಾದ್ಮೇಲೆ ಹಿಂಗಾರಗಳಿರ್ತವೆ, ಅವುಗಳನ್ನು ಒಂದು ಗುಂಪಲ್ಲಿ ಹಾಕಿರ್ತಾರೆ. ಆ ಗುಂಪನ್ನು ತೆಗೆದು ಹೊರಗಡೆ ಹಾಕಬೇಕು. ನಾವು ಫಸ್ಟ್ ಏನು ಹೇಳ್ತೀವಿ, ಇನಾಕ್ಯುಲಮ್ಮನ್ನು ನಮ್ಮ ಹೊಲದಿಂದ ತೆಗೆದು ಹೊರಗಡೆ ಹಾಕಬೇಕು. ಅದು ಮೊದಲನೇ ನಾವು ಅಂಶ ಇದನ್ನು ಗಮನಿಸಬೇಕಾಗಿದ್ದು. ನಾವೇನು ಮಾಡ್ತೀವಿ, ರೈತರು ಅದನ್ನು ಬಡ್ದಿರ್ತಕ್ಕಂಥ ಹಿಂಗಾರಗಳನ್ನು ಹೊಲ ಕಸುವಾಗುತ್ತೆ ಅಂಥೇಳಿ ಅವರು ಹೊಲದಲ್ಲಿ ಹುಗ್ಗಿ ಮತ್ತೆ ಉಳುಮೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೋಗಾಣು ಹೊರಗೆ ಹೋಗ್ತಿದ್ದನ್ನು ಮತ್ತೆ ನೀವು ವಾಪಸ್ಸು ನಿಮ್ಮ ಹೊಲಕ್ಕೆ ತೆಗೆದುಕೊಂಡು ಬಂದಂಗೆ ಆಗ್ತದೆ. ಸೊ ಹಾಗಾಗಿ ಬಹಳ ಒಂದು ಪ್ರಮುಖವಾದಂಥ ಅಂಶ ಇದರ ಒಂದು ನಿಯಂತ್ರಣದಲ್ಲಿ ಏನಪ್ಪ ಅಂದರೆ, ಸತತ 2-3 ವರ್ಷಗಳ ಕಾಲ ನೀವು ಒಣಗಿರ್ತಕ್ಕಂಥ ಹಿಂಗಾರಗಳನ್ನ ತೆಗೆದು ಹೊರಗಡೆ ಹಾಕಬೇಕು. ಇದು ಮೊದಲನೇ ವಿಧಾನ. ಮತ್ತು ಹೊರಗಡೆ ಹಾಕಿ ಸುಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ರೋಗಾಣು ನಾಶ ಆಗಲಿಕ್ಕೆ ಅದು ಅನುಕೂಲ ಆಗುತ್ತೆ. ಎರಡನೇ ವಿಧಾನ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಸಿಂಪರಣಾ ವಿಧಾನ ಅಂತ ಹೇಳಿ ಕರಿತೀವಿ. ಭಾಳಷ್ಟು ಜನ ರೈತರಿಗೆ ಏನಪ್ಪ ಅಂದರೆ ಸಿಂಪರಣೆ ಮಾಡ್ತಕ್ಕಂಥ ವಿಧಾನದಲ್ಲಿ ಇತ್ತೀಚೆಗೆ ತುಂಬ ಜನ ನಮಗೆ ಏನಪ್ಪ ಅಂತ ಹೇಳಿದ್ರೆ ರೈತರು ಹೇಳ್ತಕ್ಕಂಥದ್ದು, ಸರ್ ತುಂಬ ಜನ ನಮ್ಮ ಕಡೆ ಬರ್ತಾರೆ, ಆ ಔಷಧಿ ಹೊಡೀರಿ, ಈ ಔಷಧಿ ಹೊಡೀರಿ, ಮತ್ತು ಬುಡಕ್ಕೆ ಹಾಕ್ರಿ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಮಾಡಿ. ಈ ಒಂದು ರೋಗಕ್ಕೆ ಯಾವುದು ಬೇಕು ಅನ್ನೋದನ್ನು ವೈಜ್ಞಾನಿಕವಾಗಿ ಮಾಡಿದ್ರೆ ಅದು ಅನುಕೂಲ ಆಗ್ತದೆ. ಇನ್ನೊಮ್ಮೆ ಏನಪ್ಪ ಅಂತ ಹೇಳಿದ್ರೆ, ಈ ರೋಗದ ಜೊತೆಗೆ ಕೆಲವೊಮ್ಮೆ ನಾವು ಇದೇ ಹಿಂಗಾರದಲ್ಲಿ ರಸಹೀರ ಕೀಟಗಳ ಬಾಧೆಯನ್ನು ಸಹ ನಾವು ಕಾಣ್ತೇವೆ. ಸೊ ಅದರಲ್ಲಿ ನಮಗೆ ಎಫಿಡ್ಸ್ ಇರ್ಬೋದು, ಸ್ಪಿನ್ ಬಗ್ಸ್ ಇರ್ಬೋದು, ಆಯಿತಾ. ಸೊ ಈ ರೀತಿ ಸ್ಕೇಲ್ಸ್ ಇನ್ಸೆಕ್ಟ್ಸ್ ಇರ್ಬೋದು. ಸೊ ಇವು ನಮಗೆ ರಸಹೀರ ಕೀಟಗಳು ಕೆಲವೊಮ್ಮೆ ಇದರಲ್ಲಿ ನಾವು ಅಟ್ಯಾಕ್ ಆಗೋದನ್ನು ನೋಡ್ತೇವೆ. ಕೆಲವೊಮ್ಮೆ ಈ ರೋಗ ಮತ್ತು ಈ ಕೀಟ ಎರಡೂ ಸಹ ಒಂದೇ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆವಾಗ ಯಾವ ರೀತಿ ಲಕ್ಷಣ ಇರುತ್ತಪ್ಪ ಅಂತ ಹೇಳಿದ್ರೆ, ಸೊ ಈ ರಸಹೀರ ಕೀಟ ಬಂದಂಥ ಸಂದರ್ಭದಲ್ಲಿ ಆ ಒಂದು ಹಿಂಗಾರ ನಮಗೆ ದೂರದಿಂದ ನೋಡಿದಾಗ ಶೈನಿಂಗಾಗಿ ಹೊಳಿತಾ ಇರ್ತದೆ. ಸೊ ಅಂಥ ಮರದಲ್ಲಿ ಅತಿ ಹೆಚ್ಚು ಕೆಂಜಿಗೆಗಳು ಬರ್ತದೆ. ಸೊ ಆ ಮರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದರಲ್ಲಿ ಏನೋ ರಸಹೀರ ಕೀಟದ ಒಂದು ಸಮಸ್ಯೆ ಜಾಸ್ತಿ ಇದೆ ಅಂತ. ಸೊ ಇದು ಸಹ ನಮಗೆ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಒಂದು ಕಾರಣ. ಸೊ ಹಾಗಾಗಿ ಇದನ್ನು ಸಿಂಪಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸೂಕ್ತವಾದ ಒಂದು ರಾಸಾಯನಿಕಗಳ ಮಿಶ್ರಣವನ್ನು ನಾವು ಮಾಡ್ಕೋಬೇಕಾಗ್ತದೆ. ಸೊ ಆ ಒಂದು ಮಿಶ್ರಣದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ರೋಗನಾಶಕ, ಇನ್ನೊಂದು ಕೀಟನಾಶಕ, ಅದರ ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ನಾವು ಕೊಡಬೇಕಾಗ್ತದೆ. ಯೂಶಲಿ ನಾನು ರೈತರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ರೋಗನಾಶಕ ಕೀಟನಾಶಕ ಜೊತೆಗೆ ಯಾಕೆ ಲಘು ಪೋಷಕಾಂಶಗಳನ್ನು ಸೂಟಬಲ್ ಇರ್ತಕ್ಕಂಥದ್ದು ಕೊಡಿ ಅಂತ ಹೇಳಿದ್ರೆ, ಉದಾಹರಣೆ ನಾವು ಹುಷಾರಿಲ್ದಾಗ ನಾವು ಆ್ಯಂಟಿಬಯೋಟಿಕ್ ತೊಗೊಳ್ತೀವಿ, ತಕ್ಷಣವೇ ನಾವು ಡ್ರಿಪ್ಪನ್ನು ಹಾಕ್ಕೊಳ್ತೀವಿ. ಯಾಕೆಂದರೆ ಶೀಘ್ರವಾಗಿ ರಿಕವರಿ ಆಗಲಿ ಅಂತ. ಹಾಗೆ ನಾವು ಗಿಡಗಳು ಶೀಘ್ರವಾಗಿ ರಿಕವರಿ ಆಗಲಿಕ್ಕೆ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ನೀಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಾದರೆ ಈಗ ಈ ಒಂದು ರೋಗಾಣು ನಿಯಂತ್ರಣ ಮಾಡಲಿಕ್ಕೆ ಏನನ್ನು ನಾವು ಸಿಂಪರಣೆಯನ್ನು ಶಿಫಾರಸು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಾವು ಪ್ರತಿ ವರ್ಷವೂ ಸಹ ಬೇರೆ ಬೇರೆ ಕಾಂಬಿನೇಷನಲ್ಲಿ ನಾವು ಅದನ್ನು ಟ್ರೈ ಮಾಡ್ತಾ ಬಂದಿದ್ದೀವಿ. ಸೊ ಕೆಲವೊಮ್ಮೆ ನಾವು ಹೆಕ್ಸಾಕೊನಜೋಲ್ ಮಾಲಿಕ್ಯೂಲನ್ನು 1.5 ml 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ನಾವು ಈ ರೋಗಕ್ಕೆ ಕೊಟ್ಟಿದ್ದೇವೆ. ಕೆಲವೊಮ್ಮೆ ಪ್ರೋಪಿಕೊನಜೋಲ್ ಔಷಧವನ್ನು 1 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಅದನ್ನು ಸಿಂಪಡಣೆ ಮಾಡಲಿಕ್ಕೆ ಹೇಳಿದ್ದೇವೆ. ಬಟ್ ಈ ವರ್ಷ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಸ್ವಲ್ಪ ಕಾಂಬಿನೇಷನ್ನಾಗಿ ನಾವು ಒಂದೇ ರೋಗನಾಶಕವನ್ನು ಪ್ರತಿ ವರ್ಷವೂ ಅದನ್ನು ಹೊಡೆದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ರೆಸಿಸ್ಟೆನ್ಸ್ ಬರ್ತದೆ. ಹಾಗಾಗಿ ಈ ವರ್ಷ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಹೆಕ್ಸಾಕೊನಜೋಲ್ ಪ್ಲಸ್ ಮ್ಯಾಂಕೋಜೆಬ್ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ರೋಗನಾಶಕ, ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಮೋಟಿವ್ ಅಂತ ಸಿಗುತ್ತೆ ನಿಮಗೆ. ಸೊ ಆ ಒಂದು ರೋಗನಾಶಕವನ್ನು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡ್ಕೋಬೇಕು.
ಅದರ ಜೊತೆಗೆ ನಾವು ಈ ಒಂದು ರಸಹೀರ ಕೀಟಗಳ ಒಂದು ಬಾಧೆ ಇದ್ದಂಥ ಸಂದರ್ಭದಲ್ಲಿ ಆ ರಸಹೀರ ಕೀಟಗಳ ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಥಯಾಮೆಥಾಕ್ಸಾಮ್ ಅಂತ ಹೇಳಿ ಒಂದು ಕೀಟನಾಶಕ ಬರ್ತದೆ. ಅದನ್ನು ನಾವು ಅರ್ಧ ಗ್ರಾಮ್ 1 ಲೀಟರ್ ನೀರಿಗೆ ಮಿಶ್ರಣವನ್ನು ಮಾಡ್ಕೋಬೇಕಾಗ್ತದೆ. ಜೊತೆಗೆ ನಾವು ಒಂದು ಲಘು ಪೋಷಕಾಂಶಗಳ ಒಂದು ಮಿಶ್ರಣ, ಆ ಲಘು ಪೋಷಕಾಂಶಗಳ ಮಿಶ್ರಣ ನಿಮ್ಮ ಭಾಗದಲ್ಲಿ ಯಾವುದು ಚೆನ್ನಾಗಿ ಸಿಗ್ತದೆ, ಸ್ವಲ್ಪ ಜಿಂಕ್ ಮತ್ತು ಬೋರಾನ್ ಜಾಸ್ತಿ ಇರ್ತಕ್ಕಂಥದ್ದು. ನಮ್ಮ ಬಯಲುಸೀಮೆ ಭಾಗದಲ್ಲಿ ಸುಪಾರಿ ಗೋಲ್ಡ್ ಅಂತ ಬರ್ತದೆ, ಅದು 5 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಇದಕ್ಕೆ ಒಂದು ಸಿಲಿಕಾನ್ ಬೇಸ್ಡ್ ಗಮ್ ಅಂದರೆ ಒಂದು ಅಂಟು ದ್ರಾವಣ ಅಂತ ಕರಿತೀವಲ್ಲ, ಅದನ್ನು 0.2 ml 1 ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡಿ ಇದನ್ನು ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕಾಗ್ತದೆ. ಯಾಕೆ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು ಅಂತ ಹೇಳಿದ್ರೆ, ಎಲೆಯ ಮೇಲೆ ಬಿದ್ದಾಗ ಎಲೆಯಲ್ಲಿ ಏನಾದರೂ ಒಂದು ಈ ರೋಗದ ಲಕ್ಷಣ ಇದ್ದರೆ ಅದು ಕಂಟ್ರೋಲ್ ಆಗ್ತದೆ. ಮತ್ತು ಸುಳಿಯ ಮೇಲೆ ಸಿಂಪಡಣೆ ಮಾಡಲಿಕ್ಕೆ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ಈ ಕೀಟನಾಶಕವನ್ನು ಹಾಕಿರೋದ್ರಿಂದ ಕೆಲವೊಮ್ಮೆ ಈ ಒಂದು ಮೇಲ್ಗಡೆ ಏನಾದರೂ ಈ ಒಂದು ಸ್ಪಿಂಡಲ್ ಬಗ್ ಅಂತ ಏನು ಕರಿತೀವಿ, ಸುಳಿ ಒಂದು ತಿಗಡೆ ಅಂತ ಏನು ಕರಿತೀವಿ, ಅದು ಏನಾದರೂ ಲಕ್ಷಣ ಇದ್ದರೆ ಅದು ಸಹ ನಿಯಂತ್ರಣ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಾವು ಸುಳಿಯಿಂದ ಇಳಿಯೋ ಹಾಗೆ ಸಿಂಪಡಣೆ ಮಾಡಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಏನು ಸ್ಪ್ರೇ ಸೊಲ್ಯೂಷನ್ ಏನಿದೆ, ಆ ಸ್ಪ್ರೇ ಸೊಲ್ಯೂಷನ್ನು ಈ ಇಂಗಾರದ ಮೇಲೆ ಬಿದ್ದಾಗ ಆ ಒಂದು ಸ್ಪೋರ್ಸ್ ಅಂತ ಏನು ಕರಿತೀವಿ, ಆ ಸ್ಪೋರ್ಸ್ಗಳು ಇಲ್ಲಿ ಜರ್ಮಿನೇಷನ್ ಆಗೋದಿಲ್ಲ, ಅದು ಸಂಪೂರ್ಣವಾಗಿ ನಿಯಂತ್ರಣ ಆಗ್ತದೆ. ಕೆಲವೊಮ್ಮೆ ಇದರಲ್ಲಿ ಒಂದು ರೈತರ ಇನ್ನೊಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಕೆಲವು ರೈತರು ಕೇಳ್ತಾರೆ, ಸರ್ ನಾವು ಇಂಗಾರಕ್ಕೆ ಸಿಂಪಡಣೆ ಮಾಡೋದರಿಂದ ನಮಗೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ. ಖಂಡಿತವಾಗ್ಲೂ ನೀವು ಹೇಳ್ತಕ್ಕಂಥದ್ದು ಸತ್ಯವಾದ ಮಾತು. ಆದರೆ ಇದಕ್ಕೆ ಯಾವ ಒಂದು ಔಷಧಿಯನ್ನು ಹೊಡೆದಿದ್ದೀವಿ ಅನ್ನೋದ್ರ ಮೇಲೆ ಆ ಪರಾಗಸ್ಪರ್ಶ ಕ್ರಿಯೆದು ಡಿಸ್ಟರ್ಬ್ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಈಗ ನಾವು ಹೇಳಿರ್ತಕ್ಕಂಥ ಏನು ಕೆಮಿಕಲ್ಸ್ ಏನಿದೆ, ಸೊ ಆ ಕೆಮಿಕಲ್ಸಲ್ಲಿ ಯಾವುದೂ ಸಹ ಪರಾಗಸ್ಪರ್ಶ ಕ್ರಿಯೆಗೆ ಅಡ್ಡ ಮಾಡ್ತಕ್ಕಂಥ ಒಂದು ಕೆಮಿಕಲ್ಸ್ ಯಾವುದೂ ಇಲ್ಲ. ಆಮೇಲೆ ಅತಿ ಕೆಂಪು ಪಟ್ಟಿ ಇರ್ತಕ್ಕಂಥ ಒಂದು ಏನು ರೋಗನಾಶಕ ಅಥವಾ ಕೀಟನಾಶಕಗಳನ್ನು ನಾವು ಸಜೆಸ್ಟ್ ಮಾಡೋದಿಲ್ಲ. ಹಾಗಾಗಿ ಸಿಂಪರಣೆಯನ್ನು ಎಲೆಗಳ ಮೇಲೆ ನಾವು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ಕಾರ್ಬನ್ ದೋಟಿಯಿಂದ ನಾವು ಏನು ಪವರ್ ಸ್ಪ್ರೇಯರ್ಸನ್ನು ಯೂಸ್ ಮಾಡಿ ನಾವು ಸಿಂಪರಣೆಯನ್ನು ಮಾಡ್ಬೋದಾಗಿದೆ. ಜೊತೆಗೆ ಗಳವನ್ನು ಕಟ್ಟಿಕೊಂಡು ಸಹ ಸಿಂಪರಣೆಯನ್ನು ಮಾಡ್ತಾರೆ. ಡ್ರೋನಲ್ಲಿ ಇನ್ನೂ ಇದಕ್ಕೆ ಸಿಂಪರಣೆ ವರ್ಕ್ ಆಗಿಲ್ಲ. ಹಾಗಾಗಿ ನಾವು ಏನು ದೋಟಿಯನ್ನು ಉಪಯೋಗಿಸಿ ನಾವು ಸಿಂಪರಣೆಯನ್ನು ಹೇಳ್ತಿದ್ದೇವೆ, ಅದೇ ಸಿಂಪರಣೆಯನ್ನು ನಾವು ಮಾಡಬೇಕಾಗ್ತದೆ. ಸೊ ಈ ರೀತಿ ಈ ಒಂದು ಏನು ರೋಗವನ್ನು, ಹಿಂಗಾರು ಕೊಳೆ ರೋಗವನ್ನು ನಾವು ನಿಯಂತ್ರಣ ಮಾಡೋದ್ರಿಂದ ಅದು ಈ ಸಮಯದಲ್ಲೇ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಾವು ಮೊದಲನೇ ಸಿಂಪರಣೆಯನ್ನು ಮಾಡಬೇಕು. ಅಗತ್ಯವಿದ್ದರೆ ಮಾತ್ರ ನಾವು 2ನೇ ಸಿಂಪರಣೆಯನ್ನು ಮಾರ್ಚ್ ತಿಂಗಳಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಅಗತ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿ ಸಿಂಪರಣೆ ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಸಿಂಪರಣೆಗೂ ಮುನ್ನ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಂಡೀಷನ್ನು, ಮರದಲ್ಲಿ ಇರ್ತಕ್ಕಂಥ ಏನು ಇಂಗಾರಗಳಿರ್ತದೆ, ಈ ಇಂಗಾರಗಳನ್ನು ತೆಗೆದು ಹೊರಗಡೆ ಹಾಕಿ ಸುಟ್ಟ ನಂತರವೇ ನಾವು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಮತ್ತು ಸಿಂಪರಣೆ ಮಾಡ್ತಕ್ಕಂಥ ಸಮಯ ಏನಿದೆ, ಅದು ಬೆಳಗ್ಗೆ 6 ಗಂಟೆಯಿಂದ 11:30 ಒಳಗೆ ನಾವು ಆ ಸಿಂಪರಣೆಯನ್ನು ನಾವು ಮುಗಿಸ್ಬೇಕಾಗ್ತದೆ. ಮಧ್ಯಾಹ್ನದ ನಂತರ ನಾವು ಸಿಂಪರಣೆಯನ್ನು ಮಾಡಿದ್ರೆ ಅದು ಸ್ವಲ್ಪ ಎಫೆಕ್ಟಿವ್ನೆಸ್ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಮುಂಜಾನೆಯ ಸಂದರ್ಭದಲ್ಲಿ ಈ ಒಂದು ಸಿಂಪರಣಾ ಕ್ರಮವನ್ನು ನಾವು ಅನುಸರಿಸಬೇಕಾಗ್ತದೆ. ಒಂದು ಅನುಭವದ ಪ್ರಕಾರ ಕಳೆದ 8-10 ವರ್ಷಗಳಿಂದ ಇದಕ್ಕೆ ಸಿಂಪರಣೆಯನ್ನು ಮಾಡಿರ್ತಕ್ಕಂಥವ್ರು ಮತ್ತು ಈ ರೋಗದ ಒಂದು ನಿಯಂತ್ರಣ ಮಾಡಿರೋ ಪ್ರಕಾರ ಉತ್ತಮವಾದಂಥ ಒಂದು ಇಂಗಾರದಲ್ಲಿ ಉತ್ತಮವಾಗಿ ಇಂಗಾರ ಬಂದಿರೋದನ್ನು ನಾವು ನೋಡಿದ್ದೇವೆ. ಅದರ ಜೊತೆಗೆ ಇಂಗಾರದಲ್ಲಿ ಕಾಯಿಗಳ ಕಚ್ಚುವಿಕೆಯೂ ಸಹ ನಮಗೆ ಉತ್ತಮವಾಗಿ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಜೊತೆಗೆ ಒಂದು ಮರದಲ್ಲಿ ಒಟ್ಟಾರೆ ಈಲ್ಡ್ ಅಂತ ಏನು ಕರಿತೀವಿ, ಇಳುವರಿ ಅಂತ ಏನು ಹೇಳ್ತೀವಿ, ಆ ಇಳುವರಿನೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಮಾರಕ ರೋಗ ಏನಿದೆ, ಈ ಹಿಂಗಾರು ಕೊಳೆ ರೋಗ ಅಂತಕ್ಕಂಥ ಮಾರಕ ರೋಗವನ್ನು ದಯವಿಟ್ಟು ಎಲ್ಲ ರೈತ ಬಾಂಧವರು ಸ್ವಲ್ಪ ಎಚ್ಚರಿಕೆ ವಹಿಸಿ ಇದನ್ನು ನಿಯಂತ್ರಣ ಮಾಡಿದಲ್ಲಿ ನಾವು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಆಗ್ತಕ್ಕಂಥ ಒಂದು ಆರ್ಥಿಕ ನಷ್ಟವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಹಾಗೆ ಈ ಒಂದು ಮಾಹಿತಿಯನ್ನು ಇತರೆ ನಿಮ್ಮ ರೈತರೊಂದಿಗೂ ಸಹ ನೀವು ಹಂಚಿಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ಆ ಸಂದೇಹಗಳನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿರ್ತಕ್ಕಂಥದ್ರಲ್ಲಿ ನೀವು ನಿಮ್ಮ ಸಂದೇಹಗಳನ್ನು ಅದರಲ್ಲಿ ಬರಿಬೋದು, ಅಥವಾ ಏನಾದರೂ ಸಜೆಷನ್ಸ್ ಇದ್ದರೂ ಸಹ ಅದರಲ್ಲಿ ಬರಿಬೋದು ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.